ನಾನು ಸ್ವಲ್ಪ ದಿವಸ ಈ ಅಸೆಸ್ಮೆಂಟ್ ಮಾಡ್ತಾ ಕೂತ್ಕೊಂಡಿದ್ದೆ. DC ಅವ್ರ ಹತ್ರ ಎಲ್ಲ ಕಡೆಯೂ ಕೂಡ ಮಾತಾಡಿ, ಮೊದಲನೇದಾಗಿ ಮಳೆ ಒಂಥರ ಫ್ಲಡ್ಡು ಅಲ್ಲ, ಫ್ಲಡ್ ಎಲ್ಲೂ ಬಂದಿಲ್ಲ, ಆದರೆ ಚಿಟ್ಟಿ ಮಳೆ, ಅದರಿಂದ ಬೇರೆ ಥರದ ಹಾನಿಗಳು ಜಾಸ್ತಿ. ಫ್ಲಡ್ ಆದಾಗ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಆದರೆ ಈ ಚಿಟ್ಟಿ ಮಳೆಯಲ್ಲಿ ಭಾಳ ಮುಖ್ಯವಾಗಿ ಈ ಕಡೆ ಭಾಗದಲ್ಲಿ ಅಡಿಕೆ ಬೆಳೆಗಾರರಿಗೆ ಭಾಳ ಹೆಚ್ಚು ತೊಂದರೆ ಆಗಿರ್ತಕ್ಕಂಥದ್ದು, ಮತ್ತು ಜೋಳ ಯಾರ್ಯಾರು ಹಾಕ್ತಾರೆ ಅವರು ಕೂಡ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು ಮಾಹಿತಿಯನ್ನು ನಾವು 2-3 ದಿವಸಕ್ಕೆ ನಾನು DC ಅವರಿಗೆ ಮತ್ತು ಅವರವರ ಅಧಿಕಾರಿಗಳಿಗೆ ಹೇಳಿದ್ದೀನಿ, ದಯವಿಟ್ಟು ಮಾಹಿತಿಯನ್ನು ಯಾವತ್ತೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ರೈತರಿಗೆ ಸಹಕಾರ ಮಾಡ್ತಕ್ಕಂಥದ್ದು 2 ವರ್ಗ ಬರ್ತದೆ, ಒಂದು ರಾಜ್ಯ ಸರ್ಕಾರ ಮತ್ತು ಒಂದು ಕೇಂದ್ರ ಸರ್ಕಾರವನ್ನು ಕೂಡ ಮಾಡ್ತಕ್ಕಂಥದ್ದು. ಈಗ ಸುಮಾರು 40,000-45,000 ಹೆಕ್ಟೇರ್ ಅಡಿಕೆ ಕೊಳೆ ರೋಗ ಬಂದಿದೆ ಅಂತೇಳಿ ಆ್ಯಸ್ ಆಫ್ ನಾವು ಮಾಹಿತಿ ತಗೊಂಡಿದ್ದಾರೆ. ಮತ್ತು ಅದು ಫರ್ದರು ಕೂಡ ಇನ್ನೂ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಬಿಕಾಸ್ ಈ ಜಿಟ್ರಿ ಮಳೆ ಬಂದಾಗ ಮತ್ತು ಆಮೇಲೆ ಇದೇನಾಗ್ತದೆ, ಬಿಸಿಲು ಇನ್ಮೇಲೆ ಬಿಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಮತ್ತೇನಾದ್ರು ಮಳೆ ಹತ್ತಿದ್ರೆ ಮತ್ತೆ ಅದು ರೋಗ ಸ್ಪ್ರೆಡ್ ಆಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಇದಕ್ಕೆ ಎಷ್ಟೇ ನಾವು ಸಹಕಾರ ಮಾಡಿದ್ರೂ ಒಂದು ಪರ್ಮನೆಂಟಾಗಿ ಒಂದು ಸಂಶೋಧನಾ ಕೇಂದ್ರ ಮಾಡಬೇಕು ಅಂತೇಳಿ ಮುಂಚೆ ಹೇಳಿದ್ರಿ. ಮತ್ತು ನಾನು ರಾಜಕಾರಣಕ್ಕೆಲ್ಲ ತರಲಿಕ್ಕೆ ಹೋಗೋದಿಲ್ಲ. ಇಷ್ಟರೊಳಗೆ ಏನಾದರೂ ಅವರು ಮಾತು ಕೊಟ್ಟಂಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸುಮಾರು 400-500 ಕೋಟಿ ಕೊಟ್ಟು ತೀರ್ಥಲ್ಲಿನೋ ಶುಭವನೋ ಎಲ್ಲರೂ ಮಾಡಿದ್ರೆ ಸರಿಯಾಗಿದೆ. ನಾನು ಮೀನ್ ವೈಲು ನಾನು ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿನೂ ಕೂಡ ಅವರಿಗೆಲ್ಲ ಮಾತಾಡಿ ನಾನು ಅದಕ್ಕೆ ಏನಾದರೂ ಒಂದು, ಯಾಕಂದರೆ ಏನಾಗುತ್ತೆ ಓವರ್ನೈಟ್ ಮಾಡೋದಕ್ಕಾಗೋದಿಲ್ಲ. ಈಗ ನಾವು ಕೋವಿಡ್ ಬಂದಾಗ ವ್ಯಾಕ್ಸಿನ್ ಏನು ಕೊಡ್ತಾರೋ ಅದನ್ನ ನಂಬಿಕೆ ಮೇಲೆ ಹಾಕೊಂಡು ಹೊಡಿತಾ ಇದ್ವಿ, ನೀರು ಮಾಡೋದಕ್ಕಾಗೋದಿಲ್ಲ ಅಂತೇಳಿ. ಅದೇ ರೀತಿ ಇಲ್ಲೂ ಕೂಡ ನಾವು ಏನು ಮೆಡಿಸಿನ್ಸ್ ಕೊಡ್ತಾರೆ ಅನಿವಾರ್ಯ, ಅದು ಇದೇನು ಇವತ್ತಿಂದು ಅಂತ ಹೇಳಲ್ಲ. ನಾನು ಹೇಳೋದು ಯಾವುದೇ ಸರ್ಕಾರ ಆದರೂ ಕೂಡ ಅದನ್ನು ನಾನು ಅವ್ರಿಗೆ ಸ್ವಲ್ಪ ಒತ್ತು ಕೊಟ್ಟಿದ್ದೀನಿ, ಆದಷ್ಟು ಬೇಗ ನೀವು ಮಾಡಿ ಅಂತ. ಕೆಲವರು ಇಲ್ಲ ಸರ್ ಇದು ಹಾಕಿ ಸರ್ ಸಕ್ಸಸ್ ಆಗಿದೆ, ಸರ್ ಅದು ಕೊಟ್ಟಿದ್ದು ವೇಸ್ಟ್ ಆಗಿದೆ, ಎಲ್ಲ ಥರದ ಮಾಹಿತಿಯನ್ನು ರೈತರು ನಾವು ಹೋದಾಗ ಹೇಳ್ತಕ್ಕಂಥ ಸ್ವಾಭಾವಿಕವಾಗಿ ಹೇಳ್ತಾರೆ. ಆಮೇಲೆ ನಾನು ಅಡಿಕೆ ಬೆಳೆಗಾರ, ನಮ್ಮದು ಕೂಡ ಕೊಳೆ ರೋಗ ಎಲ್ಲ ಶುರುವಾಗಿ ನಾಶ ಆಗ್ತಕ್ಕಂಥ. ಆದರೆ ಚಿಕ್ಕ ಇಳುವರಿದಾರರು ಏನಂದ್ರೆ ಅವ್ರಿಗೆ ಭಾಳ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾನು ರಾಜ್ಯ ಸರ್ಕಾರದಲ್ಲೂ ಕೂಡ ಯಾವ ರೀತಿ ನಾವು ಸಹಕಾರವನ್ನು ಮಾಡ್ಬೋದು ಅಂತೇಳಿ, ಮತ್ತು ಕೇಂದ್ರದವರು ಮೊನ್ನೆ ಅನೌನ್ಸ್ ಮಾಡಿದ್ದಾರೆ 1,500 ರೂಪಾಯಿ ಪರ್ ಹೆಕ್ಟರ್, ಕರೆಕ್ಟಾ? 1,500 ಅದು ಎಂಥದಕ್ಕೂ ಸಾಲಲ್ಲ. ಅದು ಭಾಳ ನಿರಾಶೆ ಆಗಿರ್ತಕ್ಕಂಥದ್ದು. ಮತ್ತು ನಾಡಿದ್ದು ಕ್ಯಾಬಿನೆಟಲ್ಲೂ ಕೂಡ ಹೋದ್ಸತಿ ನಾವು ಮಾತಾಡಿದಾಗ ಹೋದ್ಸತಿ ಒಂದು ಹಂತಕ್ಕೆ ಬಂತು. ಅಗ್ರಿಕಲ್ಚರ್ ಮಿನಿಸ್ಟ್ರು ಕೂಡ ಮತ್ತು ರೆವೆನ್ಯೂ ಇವರಿಬ್ಬರು ಕೂಡ ಜಾಯಿಂಟಾಗಿ ಡಿಸಿಷನ್ಸ್ ತಗೋಬೇಕಾಗ್ತದೆ. ಅವತ್ತು ಕೂಡ ಹೋದ್ಸತಿ ಈ ಪರಿಹಾರ ಕೊಡ್ತಕ್ಕಂಥದ್ದು, ಈ ಬೀಜದ್ದು ಏನೋ ಕಳ್ತನ ಮಾಡಿದ್ದಾರೆ ಅದು ಇದು ಹಾಕ್ಸಿದ್ರಲ್ಲ ಆ ಟೈಮಲ್ಲಿ ಕಳ್ತನ ಮಾಡ್ತಾ ಇರೋದು ಇವರು. ಅದ್ರದ್ದು ಮಾತಾಡ್ತೀನಿ, ಬಿಹಾರಿಗೆ ನಾನು ಯಾಕೆ ಹೋಗಿದ್ದೆ ಅಂತ ಹೇಳ್ಬೇಕಾಗುತ್ತೆ. ಇವ್ರು ಮಾಡೋ ಕಳ್ತನ ಎಲ್ಲರಿಗೂ ಏನೋ ಅಂತಾರಲ್ಲ, ಎಂಥದ್ದು ಮೊಸರನ್ನ ಯಾರು ಮುಸುಡಿದರು ಅಂತದ್ದು, ಅನೇಕ ಮುಸುಡಿ ಈ ಮಂಗ ಮಾಡೋ ಕೆಲಸನ ಮಂಗ ಮಾಡ್ತದೆ. ಅದು ಕೆಲಸಕ್ಕೆ ನ್ಯಾಷನಲ್ ಐತಿ ಹೇಳ್ತೀನಿ ಏನು. ಸೊ ನನಗೆ ಅನಿಸುತ್ತೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಇಬ್ಬರು ಕೂಡ ಯಾವುದೇ ಥರದ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದ್ಸತಿ ಬರಗಾಲ ಬಂದಾಗ ನಾವು ಅನಿವಾರ್ಯವಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ನಮಗೆಲ್ಲ ಗೊತ್ತಿದೆ, ಸ್ಟ್ರೈಕ್ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಸುಪ್ರೀಂ ಕೋರ್ಟಿಂದ ನಾವು ಹಣ ಬಿಡುಗಡೆ ಮಾಡಿಸ್ಬೇಕಾಯಿತು. ನಿಮಗೆಲ್ಲ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ನಾವು ಡೆಲ್ಲಿಗೆ ಹೋಗಿದ್ವಿ. ಅನಿವಾರ್ಯವಾಗಿ ನಾವು ಏನಾರು ಹಾಗೆ ಮಾಡಬೇಕಾದ್ರೆ ಹಾಗೇನೂ ಮಾಡಬೇಕಾಗ್ತದೆ. ಬಟ್ ರಾಜ್ಯ ಸರ್ಕಾರದಿಂದ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋದನ್ನ ನಾನು ಕೂಡ ನಾಡಿದ್ದು 4ನೇ ತಾರೀಕು ಕ್ಯಾಬಿನೆಟ್ ಇದೆ, ಅನಿವಾರ್ಯವಾಗಿ ಅದನ್ನು ಚರ್ಚೆ ಮಾಡಬೇಕಾಗುತ್ತೆ. ಅದನ್ನು ಮಾಡಲಿಲ್ಲ ಅಂದರೆ ತಪ್ಪಾಗ್ತದೆ. ಯಾಕೆಂದರೆ 45,000 ಹೆಕ್ಟೇರು ಅಂದರೆ ಭಾಳ ದೊಡ್ಡ ಮೊತ್ತದ ಹಾನಿಯಾಗಿರ್ತಕ್ಕಂಥದ್ದು ಬಂದಿದೆ. ಅದ್ರ ಜೊತೆಗೆ ನಾನು ಈಗ ತಾನೇ ರಮೇಶ್ ಅವ್ರಿಗೂ ಕೂಡ ಮೊನ್ನೆ ಮಾತಾಡಿದ್ದೆ, ಏನಾದ್ರು ಒಂದು ಈ ವಿಚಾರನ ತಗೊಳ್ಬೇಕಂತ. ಈ ಕೋಕೋನಟ್ ಡೆವಲಪ್ಮೆಂಟ್ ಕಂಪ್ನಿನ ಬೋರ್ಡ್ ಅವ್ರಿಗೆ ಒಂದ್ಸತಿ ಬರೆಯೋದು ಒಳ್ಳೇದು ಅನಿಸುತ್ತೆ. ನಾನು ಬರಿತೀನಿ, ಮತ್ತು CMO ಆಫೀಸಿಂದ, ಮಾನ್ಯ ಮುಖ್ಯಮಂತ್ರಿಗಳ ಆಫೀಸಿಂದಲೂ ಕೂಡ ಏನಾದರೂ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಯಾಕೆಂದರೆ ಅಲ್ಲಿ ಕೆಲವು ಸಹಾಯಧನ ಬರ್ತಕ್ಕಂಥದ್ದು ಒಂದು ವ್ಯವಸ್ಥೆನೂ ಇದೆ. ಅದನ್ನ ನಾನು ರಮೇಶ್ ಅವರಿದ್ದಾರೆ, ರಮೇಶ್ ಅವರು ಸ್ವಲ್ಪ ನನಗೆ ಅದನ್ನ ಇವತ್ತೇ ಟೈಪ್ ಮಾಡಿಸ್ಬಿಡಿ. ನನ್ನ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಂದನೂ ಕೂಡ ನಾನು ಯಾರಿಗೆ ಕಳಿಸ್ಬೇಕು ಅದು ಮಾಡ್ತೀನಿ. ಯಾಕೆಂದರೆ ಎಲ್ಲದನ್ನೂ ನಾವೆಲ್ಲ ಸೋರ್ಸ್ನೂ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಇಲ್ಲಾಂದರೆ ಆಗೋದಿಲ್ಲ, ಮಾಡಬೇಕಾಗ್ತದೆ. ಸೊ ಅದನ್ನು ಕೂಡ ನಾವು ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.